ಹಾಗಾಗಿ ಆಗಲಿ ಮತ್ತೊಬ್ಬರಾಗಲಿ ಯಾವ MP ಪಾಟೀಲ್ ಆಗಲಿ ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಭಾಳ ಸ್ಪಷ್ಟವಾಗಿದ್ದಾರೆ ನೋಡಿ. ಇವತ್ತು ನಿನ್ನೇನು ಪೇಪರ್ ಓದಿದಾಗ ನನಗೆ CM ಆಗೋ ಏನು ಆಶೆ ಇಲ್ಲ. ಅದನ್ನು ನಾನು ಮುಂದಿನ 2028 ಆ ಸಮಯದಲ್ಲಿ ನಾವು ಪ್ರಯತ್ನ ಮಾಡಿದೆ ಅಂತ ಹೇಳಿದ್ದಾರೆ. ಅವರು ಒಳ್ಳೆಯವರು, ಸಜ್ಜನರು ಮತ್ತು ಎಲ್ಲರೂ ಹಚ್ಕೊಂಡು ಹೋಗ್ತಾರೆ. ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಿರಿಯ ಶಾಸಕರು ಉತ್ತರ ಕರ್ನಾಟಕದ ಭಾಗದಲ್ಲಿ ನಿಮ್ಮದೇ ಆದ ಅಭಿಮಾನಿ ಬಳಗ ಇದೆ, ನೀವು ಹಾಕಬೇಕನ್ನೋದು ಒಂದು ಜನರ ಅಭಿಲಾಷೆ. ಈಗ ಜನರ ಅಭಿಲಾಷೆ ಇದ್ರೆ ಸಂತೋಷ, ಧನ್ಯವಾದಗಳು. ಆದರೆ ಇವತ್ತು ಜಗಾನ ಖಾಲಿ ಇಲ್ಲ. ಏನು ರೇಸ್ ಮಾಡ್ತೀರಿ, ಯಾರ ಜೊತೆ ಮಾಡ್ತೀರಿ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಇದ್ದಾರೆ, 5 ವರ್ಷ ಅವರು ಇರ್ತಾರೆ. ಏನು ಮಾಡಕ್ಕೆ ಬರ್ತದೆ ನಮ್ಗೆ? ಪರಿಣಾಮ ಬಂದ್ರು ಕೋರ್ಟ್ನಲ್ಲಿ ವೈಯಕ್ತಿಕ ಪರಿಣಾಮ ಬರುವ ನಾನು ಒಬ್ಬ ನ್ಯಾಯವಾದಿ. ನನ್ನ ದೃಷ್ಟಿಯಿಂದ ವೈಯಕ್ತಿಕ ಪರಿಣಾಮ ಬರಲಿಕ್ಕೆ ಸಾಧ್ಯ ಇಲ್ಲ. ಇದ್ರೊಳಗ 14 ಪ್ಲಾಟ್ ಏನು ಮೂಡ ಏನು ಅವ್ರು ಸೌಭಾಗ್ಯದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೂ ಥರದ ದುರ್ವ್ಯವಹಾರ ಆಗಿಲ್ಲ, ಯಾವುದೂ ಥರದ ತಪ್ಪು ಹೆಜ್ಜೆ ಮುಖ್ಯಮಂತ್ರಿ ಆಗಲಿ ಅವರ ಮಿಸಸ್ ಆಗಲಿ ಹಾಕಿಲ್ಲ. ಹಾಗಾಗಿ ಅಲ್ಲೇ ಡೆಫಿನೆಟ್ಲಿ ಅವರು ಪ್ರಾಸಿಕ್ಯೂಟ್ಗೆ ಆರ್ಡರ್ ಏನು ಮಾಡಿ ಇನ್ವೆಸ್ಟಿಗೇಷನ್ಗೆ ಏನು ಆರ್ಡರ್ ಮಾಡಿದ್ದಾರೆ ಗವರ್ನರ್, ಅದು ಸರಿಯಲ್ಲ ಅಂತ ಕೋರ್ಟ್ ನ್ಯಾಯ ಕೊಡ್ತಾರೆ ಅಂತ ನಮ್ಗೆ ವಿಶ್ವಾಸ. ಹೌದು, 5 ವರ್ಷ. ಸರ್, ಇನ್ನೊಂದು DK ಶಿವಕುಮಾರ್ ಅವರು ಅಮೆರಿಕ ಪ್ರವಾಸದ ಬಗ್ಗೆ ಚರ್ಯವಾರು ಚರ್ಚೆ ಆಗ್ತಾ ಇದೆ. ಹೌದಿದ್ದಾರೆ, ಅವರು ಸ್ಪಷ್ಟಪಡಿಸಿದ್ದಾರೆ. ನಿಕೋಕ್ಷಿಪ ಅನ್ನೋದು ಒಳ್ಳೆ ಗುಣ ಅಂದರೆ ಅವರೇನು ಇದ್ದಿದ್ದು ಸ್ಪಷ್ಟವಾಗಿ ಹೇಳ್ಬಿಟ್ಟು ಅವರು ಅಮೆರಿಕ ಹೋಗಿದ್ದಾರೆ. ಈ ಡೆಮೊಕ್ರೆಟಿಕ್ ಕನ್ವೆನ್ಷನ್ ಅದೇ, ಮತ್ತು ಕಮಲಾ ಹ್ಯಾರಿಸ್ ಅವ್ರಿಗೆ ಭೇಟಿ ಆಗ್ತೇನೆ, ಒಬ್ಬಾಮ ಶಿಖರ ಸಾಧನೆ ಅವರು ಭೇಟಿ ಆಗ್ತೇನೆ, ಮತ್ತು ಅವ್ರಿಗೆ ಕರೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಭೇಟಿ ಆಗದಂತ ಮೋದಿ ಅವರು DK ಶಿವರಿಗೆ ಭೇಟಿ ಆಗ್ತಾರೆ, ಪ್ರಧಾನಿ ಅವರನ್ನು ಭೇಟಿ DK ಶಿವರು ಪ್ರಧಾನಿ ಮೋದಿ ಅವರನ್ನು ಭೇಟಿ ಆಗಿದ್ರು. CM ಅವರು ಭೇಟಿ ಆಗಕ್ಕಾಗಲ್ಲ, DK ಶಿವರು ಭೇಟಿ ಆಗಿದ್ದಾರೆ ಅನ್ನೋದು ಅಂದ್ರೆ ಚರ್ಚೆ ಈಗ CM ಹೋಗಿದ್ರಿ. ಈ ಕಳೆದ 6 ತಿಂಗಳಲ್ಲಿ 2-3 ಸಲ CM ಹೋಗಿ ಸರ್ಕಾರ ಪರವಾಗಿ ಭೇಟಿಯಾಗಿ ಏನೇನು ಕರ್ನಾಟಕ ಆಗಬೇಕು, ಏನು ಸಮಸ್ಯೆಗಳು ಇವೆ, ಏನು ನಮಗೆ ಕರ್ನಾಟಕದಾಗ ನಮ್ಮ ಫೈನಾನ್ಸ್ ಕಮಿಷನ್ದಲ್ಲಿ ಅನ್ಯಾಯ ಆಗಿದೆ, ಅಲೋಕೇಶನ್ ಆಫ್ ಫಂಡ್ಸಲ್ಲಿ ಎಲ್ಲ ಹೇಳಿದಾರಲ್ಲ. ಫ್ಲಡ್ಗೆ ಹೆಚ್ಚಿನ ಹಣ ಕೊಡ್ರಿ ಅಂತ ಹೇಳಿದ್ದಾರೆ. ಎಲ್ಲ ಗೌರವದಿಂದ ಪ್ರಧಾನಮಂತ್ರಿಗಳು ಭೇಟಿಯಾಗಿ ಹೇಳಿ ಬಂದಿದ್ದಾರೆ.